ಹಾಯ್ ಗೈಸ್, ಮನೇಲಿ ಅವರೆಕಾಳು ಇದ್ವು ಹಾಗೆ ಬಿಟ್ಟು ಉಳ್ದೋಗ್ತಾವಲ್ಲ ಅಂತೇಳಿ ಬೇಳೆ ಮಾಡ್ಕೊಳೋಣ ಅಂತೇಳಿ ನೀಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೀರಿಯಸ್ ಆಗಿ ಗೈಸ್, ನನಗೆ ಇವೆಲ್ಲ ಗೊತ್ತಿಲ್ಲ. ಅಜ್ಜಿ ಇದ್ರಲ್ಲ, ಸೊ ಹೇಳ್ಕೊಡ್ತೀನಿ ಮಾಡು ಅಂತ ಅಂದರು. ಸೊ ಅದಕ್ಕೆ ಅವನ್ನ ನೀಟಾಗಿ ಹುರ್ಕೋಬೇಕಂತೆ. ಲೋ ಫ್ಲೇಮಲ್ಲಿ ಲೈಟಾಗಿ ಹುರ್ಕೊಂಡಿದ್ದೀನಿ. ಇವಾಗ ಈ ರಾಗಿ ಕಲ್ಲನ್ನ ಬಳಸ್ಕೊಂಡು ಬೇಳೆ ಮಾಡ್ಕೋಬೇಕು. ಏನಾಗಿದೆ ಅಂತಂದರೆ ಇಲ್ಲಿ ಹೋಲ್ ಇರ್ತಾವಲ್ಲ, ಅವು ದೊಡ್ಡದಾಗಿಲ್ಲ. ಸೊ ಹಾಗಾಗಿ ಈ ಕಾಳು ಹಾಕೋಕ್ಕಾಗ್ತಿಲ್ಲ. ಆ ಕಲ್ಲು ಏನಿದೆಯೋ ಮೇಲ್ಗಡೆ ರಾಗಿ ಕಲ್ಲು, ಅದನ್ನು ಎತ್ಬಿಟ್ಟು ಈ ಥರ ಹಾಕ್ಕೊಂಡು ಒಡ್ಕೋಬೇಕು. ಒಂದು ಸ್ವಲ್ಪ ಲೇಟ್ ಆಯಿತು ನಮಗೆ ಎತ್ತಿ ಹಾಕ್ಕೊಳಕ್ಕೆ. ನೋಡಿ, ಅರ್ಧ ಬೇಳೆ ಆಗಿದೆ, ಒಂದೊಂದು ಬೇಳೆ ಆಗಲ್ಲ, ಹಾಗೆ ಬಂದುಬಿಡ್ತವೆ. ಸೊ ಅವನ್ನೆಲ್ಲ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ತೊಗರಿಬೇಳೆನೂ ಅಷ್ಟೇ ನೀಟಾಗಿ ಬೇಳೆ ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ ಈ ಪ್ರೋಸೆಸ್ಸಲ್ಲ, ಅದಕ್ಕೆ ಉರಿಯೋಂಗಿಲ್ಲ. ಅದನ್ನು ಒಂದು ದಿವಸ ನೆನೆ ಹಾಕ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಒಣಗಾಕಿ ಒಡ್ಕೋಬೇಕು. ಅವಾಗ ಚೆನ್ನಾಗಿ ಬೇಳೆ ಬೀಳುತ್ತವೆ. ಸೊ ಎರಡು ಒಡ್ಕೊಂಡಿದ್ದಾಯಿತು. ಇವಾಗ ಎರಡನ್ನೂ ಒಂದೊಂದು ಬಾಕ್ಸ್ಗೆ ಹಾಕಿ ನೀಟಾಗಿ ಎತ್ತಿಡ್ತೀನಿ. ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಬಾಯ್.